ನಾನು ಸಹಾಯ ಮಾಡೋಣ ಜೊತೆಗಿರ್ಬೇಕು ಅಂತ 12 to 13 ಟೈಮ್ಸ್ ವಾಮಿಟ್ ಮಾಡ್ಕೊಂಡು ಅಷ್ಟು ಒಂದು 5 to 6 ಮಂತ್ಸ್ವರೆಗೂ ನನ್ನ ರೂಮ್ ಬಿಟ್ಟು ಹೊರಗೇನೆ ಬಂದಿಲ್ಲ ನಾನು. ಈ ಥರ ವಿಷಯ ಗೊತ್ತಾದಾಗ ಸೊ ಅವರು ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ. ಒಂದು ವಾರ ರಜೆ, ಒಂದು ವಾರ ತಗೊಂಡು ಹೋಗ್ಬೋದು, ವಾಪಸ್ ನಾವು ಕೆಲ್ಸಕ್ಕೆ ಹೋಗ್ಬೋದು ಅನ್ನೋಂಥ ಜರ್ನಿ ಏನು ಆಗಿರಲಿಲ್ಲ ನಮ್ಮದು. ಯಾಕಂದ್ರೆ ಅದರಿಂದ ಬಿಟ್ಟು ಬಂದ್ವಿ ಅಂದರೆ ಹೆಚ್ಚು ಕಡಿಮೆ ಇವ್ರದ್ದು ಡೆಲಿವರಿ ಆಗೋ ತನಕ ಪ್ಲಸ್ ಡೆಲಿವರಿ ಆದ 1 ವರ್ಷ ತನಕ ನಾವು ವಾಪಸ್ ಹೋಗ್ಲಿಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ಅವ್ಳನ್ನ ಬಿಟ್ಟು ಹೋಗ್ಬೋದಲ್ಲ ಕೆಲಸಕ್ಕೆ ಅಂತ. ನಾವು ಹಂಗಿಲ್ಲ, ನಾವು ಜೊತೆಗಿರ್ಬೇಕು, ನಾನು ಸಹಾಯ ಮಾಡೋಣ ಜೊತೆಗಿರ್ಬೇಕು ಅಂತ ಹೇಳಿ ನಾನು ಕರ್ಕೊಂಡ್ಬಂದಿರೋದು ಮನೆಗೆ. ಎಂಥ ಎನಿ ಕಂಡೀಷನ್ ಅವಳು ಇರಬೇಕು, ನನ್ನ ಜೊತೆಗಿರಬೇಕು ಅನ್ನೋದು ನನ್ನ ತಲೆಗಿದ್ದು. ಅದಕ್ಕೋಸ್ಕರ ಜಾಬ್ ಕ್ವಿಟ್ ಮಾಡೋಣ ಅಂತೇಳಿ ಸರ್ ಹೇಳ್ಕೊಂಡು 1 ಮಂತ್ ಮುಂಚೆನೇ ಹೇಳ್ಕೊಂಡು ಹೇಳಿದ್ವಿ. ಅರ್ಥ ಮಾಡ್ಕೊಂಡು ಅದ್ರ ಕೆಲವೊಬ್ರು ಅದನ್ನು ಕೂಡ ಇರ್ತಾರಲ್ವಾ, ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಫೀಲ್ಡಲ್ಲೂ ಎಲ್ಲ ಪ್ಲೇಸಲ್ಲೂ ಎಲ್ಲ ಥರದ ಮೈಂಡ್ ಸೆಟ್ ಅವರು ಇರ್ತಾರಲ್ವಾ. ಸೊ ಹಾಗೆ ಅವ್ರವ್ರ ಥಾಟ್ ಪ್ರೊಸೆಸ್ ಪ್ರಕಾರ ಅವ್ರವ್ರು ಬಿಹೇವ್ ಮಾಡಿದ್ರು. ಯಾರಿಗೂ ಆಗದೆ ಇರೋದು ನಾವು ನೋಡಿದಾರಲ್ಲ, ಏನೋ ಪ್ರೆಗ್ನೆಂಟ್ ಆಗ್ಬಿಟ್ರೆ ಮುಗಿದ ಅವ್ರು ಹೋಗ್ತಾರೆ, ನೀವಿರಿ ನೀವು ಕೆಲಸ ಮಾಡಿ ಅನ್ನೋ ಲೆಕ್ಕದಲ್ಲಿ ನಾವು ಮಾತಾಡಿದ್ರು. ಜೀವನ ಇಂಪಾರ್ಟೆಂಟ್ ಸ್ವಾಮಿ, ನಾವು ಹೇಳೋದು ಅದನ್ನೇ. ಇವತ್ತು ಜೊತೆಗಿರ್ತೀವಿ, ಎಷ್ಟು ದಿನ ಜೊತೆಗಿರ್ತೀವಿ ಅಷ್ಟು ದಿನ ಖುಷಿಯಾಗಿರ್ತೀವಿ. ಎಷ್ಟೊಂದು ಜನ ಬಾಯ್ಸ್ ಆಗಿರಲಿ ಗರ್ಲ್ಸ್ ಏನಾದರೂ ನೋಡ್ತಾ ಇದ್ರೆ ನಿಮ್ಮನೆ ಬಾಯ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರ ಸಿಚುವೇಶನಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಅನ್ನೋದಕ್ಕಿಂತ ಪಾರ್ಟ್ನರ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಅವ್ರು ಇರ್ತಾರೆ ಬಿಡಿ ಅಂತೇಳಿ ಬಿಟ್ಕೊಟ್ಬಿಡ್ಬೋದು. ಬಟ್ ಅದು ಮನಸ್ಸಲ್ಲಿ ಹಾಗೆ ಉಳಿಯುತ್ತೆ. ಹಾಗೆ ನಮಗೂ ಕೂಡ ಮನಸ್ಸಲ್ಲಿ ಕಿರಿಕಿರಿ ಇರುತ್ತೆ. ಅದು ಅಂಥ ಟೈಮಲ್ಲೇ ಸಪೋರ್ಟಿವ್ ಆಗಿಲ್ಲ ಅಂದರೆ ಇನ್ನು ಯಾವಾಗ ಇದ್ದು ಪ್ರಯೋಜನ ಏನು ಮಾಡ್ತೀವಿ. ಎಲ್ಲ ಚೆನ್ನಾಗಿರಬೇಕಾರೆ, ಇಲ್ಲದೆ ಇರಬೇಕಾದ್ರೆ ನಮ್ಮ ಅವಶ್ಯಕತೆ ಅವ್ರಿಗೆ ಇರುತ್ತಲ್ವ. ನಮ್ಮ ಅವಶ್ಯಕತೆ ಇದ್ದಾಗ ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು. ಯಾವಾಗೋ ಅವ್ರಿಗೆ ನಾವೆಲ್ಲ ಆರಾಮಾಗಿದ್ದಾಗ ನಾವು ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಅದರಿಂದ ಏನು ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ನನ್ನ ಒಂದು ಕ್ರಿಟಿಕಲ್ ಜರ್ನಿಯಲ್ಲಿ ಇಷ್ಟೆಲ್ಲ ಸಪೋರ್ಟಿವ್ ಆಗಿ ಇಟ್ಕೊಂಡು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ನಿಮಗೆ ವ್ಯೂವರ್ಸ್ಗಾದರೂ ಈ ಒಂದು ವಿಚಾರನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅನಿಸಿದೆ. ಮೇನ್ ರೀಸನ್, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ಸ್ ಇರುತ್ತೆ. ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದೇ ಥರ ಜರ್ನಿ ಇರಲ್ಲ. ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಗೊತ್ತಾಗಿದ್ದು. ಬಿಕಾಸ್ ನಾವೇನು ಅಂದ್ಕೊಂಡಿದ್ವಿ ಹಂಗೆ ನಾರ್ಮಲಾಗಿ ನೋಡ್ತಿರ್ಬೇಕಾದ್ರೆ ಈಗ ಚೆನ್ನಾಗಿರುತ್ತಲ್ಲ, ಖುಷಿ ಇರುತ್ತಲ್ವ ಎಲ್ಲ. ಅಂದರೆ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಖುಷಿ ಅಂತೇಳಿ. ಬಟ್ ಇಲ್ಲಿ ನಾವು ಅಂದ್ಕೊಂಡಿರೋ ಅಷ್ಟು ಈಸಿ ಇರೋಲ್ಲ ಎಲ್ಲ ಹೆಣ್ಮಕ್ಳ ಜರ್ನಿನೂ. ಸೊ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ. ಅವ್ರವ್ರ ಜರ್ನಿ ಬಗ್ಗೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಬೇರೆಯವರಿಗೆ ಮಾತಾಡೋದು ತುಂಬಾ ಈಸಿ. ಇವಾಗ ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ದೇವ್ರ ದಯದಿಂದ ನನಗೆ ಫುಲ್ ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ಕಿದೆ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ದೇವರಿಗೆ. ಥ್ಯಾಂಕ್ಸ್ ಅನ್ನೋದು ಒಂದು ಸಣ್ಣ ಪದ ಆಗಿಬಿಡುತ್ತೆ. ಈ ಥರ ಒಂದು ಫ್ಯಾಮಿಲಿ ಸಿಕ್ಕಿದೆ ಅನ್ನೋದಕ್ಕೆ ಯಾವುದೋ ಜನ್ಮದ ಪುಣ್ಯನೇ ಇರಬೇಕು ನಂದು. ಸೊ ಅದಕ್ಕೋಸ್ಕರನೇ ಇಷ್ಟು ಒಳ್ಳೆ ರೀತಿಯಲ್ಲಿ, ಅಂದರೆ ಅಂಥ ಕ್ರಿಟಿಕಲ್ ಸಿಚುವೇಶನ್ ಜರ್ನಿ ನಂದಿದ್ರೂ ಕೂಡ ಏನೋ ಒಂದು ನಾನು ಪುಷಪ್ ಮಾಡ್ಕೊಳ್ತಿದ್ದೀನಿ ನನ್ನ ಒಳಗಿಂದ ನಾನು ಅಂತ ಹೇಳಿದ್ರೆ ಫ್ಯಾಮಿಲಿಯ ಬ್ಯಾಕ್ ಸಪೋರ್ಟಿಂದನೇ ನಾನು ಅಂತ ಹೇಳ್ಬೋದು. ಸೊ ಈ ಥರ ಎಷ್ಟೊಂದು ಜನ ಹೆಣ್ಮಕ್ಳು ಕೂಡ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನಂತರೂ ನಮ್ಮ ಮನೇಲಿ ನಾನೊಬ್ಬಳೆ, ಕಂಪೇರ್ ಮಾಡೋಕ್ಕೆ ಯಾರೂ ಇರೋಂಗಿಲ್ಲ. ಈ ಕಂಪೇರ್ ಮಾಡೋದಂದ್ರೂ ನಮ್ಮ ಮನೇಲಿ ಮೈಂಡ್ಸೆಟ್ಟಲ್ಲಿ ಆ ಥರ ಯಾರೂ ಇಲ್ವೂ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಬೇರೆ ಜನಗಳು ನೋಡಿದ್ರೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ನಮ್ಮ ಫ್ಯಾಮಿಲಿಯಲ್ಲೇ ನಮ್ಮ ರಿಲೇಟಿವ್ಸಲ್ಲೇ ಕೇಳಿದ್ದೀನಿ ನಾನು. ಅಂದರೆ ಇವಾಗ ಬೇರೆಯವರು ಸೇಮ್ ಟೈಮಲ್ಲೇ ಪ್ರೆಗ್ನೆನ್ಸಿ ಇರುತ್ತೆ. ಒಬ್ಬರು ಪ್ರೆಗ್ನೆನ್ಸಿ ಜರ್ನಿನೇ ಡಿಫ್ರೆಂಟ್ ಆಗಿರುತ್ತೆ, ಇನ್ನೊಬ್ಬರು ಪ್ರೆಗ್ನೆನ್ಸಿ ಜರ್ನಿನೇ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಒಬ್ಬರಿಗೆ ಚೆನ್ನಾಗಿರ್ತಾರೆ, ಅವ್ರು ಖುಷಿಯಾಗಿರ್ತಾರೆ. ಅವ್ರದ್ದು ಕ್ರೇವಿಂಗ್ಸ್ ಏನಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಕು ಆಸೆಗಳು ಬಯಕೆಗಳನ್ನೆಲ್ಲ ತೀರಿಸ್ಕೊಳ್ತಾ ಚೆನ್ನಾಗಿ ಖುಷಿಯಾಗಿ ಆ ಒಂದು ಜರ್ನಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಅದೇ ಇನ್ನೊಂದು ಹೆಣ್ಮಗು ನೋಡಿದ್ರೆ ಅವರದ್ದೇ ಆದ ಪ್ರಾಬ್ಲಮ್ಸ್ಗಳಲ್ಲಿ ಅವರು ಮುಳುಗೋಗಿರ್ತಾರೆ. ಹೇಳಿದ್ನಲ್ವ, ಇವಾಗ ನನಗೆ ನೀರು ಕುಡಿಬೇಕು ಅನಿಸಿದ್ರೆ ಎದ್ದುವಾಗ ನನಗೆ ತೊಗೊಂಡು ಕುಡಿಯೋ ಅಷ್ಟು ಶಕ್ತಿ ಇರಲ್ಲ ನಮಗೆ. ಅಷ್ಟು ಆ ಥರ ಒಂದು ಸಿಚುವೇಶನನ್ನು ಫೇಸ್ ಮಾಡಿರೋಂಥ ಹೆಣ್ಮಕ್ಳು ಇದ್ದಾರೆ. ಸೊ ಆ ಥರ ಹೆಣ್ಮಕ್ಳಿಗೆ ಆಲ್ರೆಡಿ ಅವ್ರ ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತಾರೆ. ನೀವು ಮತ್ತೆ ಮನಸ್ಸಿಗೆ ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ನೋಡಿರ್ತೀವಲ್ವ, ಅವಳು ಪ್ರೆಗ್ನೆಂಟ್ ಇದ್ದಾಳಲ್ವ, ನಿಮ್ಮ ಥರನೇ ಅವಳು
ಅವಳು ನಿಮಗಿಂತ ಎಷ್ಟೆಷ್ಟೆಲ್ಲ ಕೆಲಸ ಮಾಡ್ತಾಳೆ ಹಾಗೆ ಹೀಗೆ ಅಂತೇಳಿ ಕಂಪ್ಯಾರಿಸನ್ ಮಾಡೋದು ತುಂಬ. ಸೊ ಆ ಥರ ಕಂಪ್ಯಾರಿಸನ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅವರ ಬಾಡಿ ಟೈಪ್, ಅವರ ಒಂದು ಜರ್ನಿ, ದೇವರವರಿಗೆ ಒಳ್ಳೆ ಜರ್ನಿ ಕೊಟ್ಟಿರ್ತಾರೆ, ಅವ್ರು ಎಂಜಾಯ್ ಮಾಡ್ತಿದ್ರೆ ಪಾಪ ಅವ್ರಿಗೆ ಇದು ಮಾಡೋದು ಬೇಡ. ಬಟ್ ಹಾಗಂತ ಇವ್ರಿಗೆ ಪ್ರಾಬ್ಲಮ್ ಆಗ್ತಿರೋರಿಗೆ ನೀವು ಆ್ಯಕ್ಚುಲಿ ಬ್ಯಾಕ್ ಸಪೋರ್ಟಾಗಿ ನಿಲ್ಲಬೇಕಾಗುತ್ತೆ. ನಾವಿದ್ದೀವಿ ಅಂತ ಹೇಳಿ ನೀವು ಧೈರ್ಯ ಕೊಟ್ಟರೆ ಅವ್ರಿಗೇನೋ ಒಂದು ಏನಾದರೂ ಇನ್ಸ್ಪಿರೇಷನ್ ಬರುತ್ತೆ. ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಬದುಕಬೇಕು ಅನ್ನೋ ಅಟ್ಲೀಸ್ಟ್ ಆಸೆ ಇರುತ್ತೆ. ಅವ್ರು ಆಲ್ರೆಡಿ ಅನುಭವಿಸಿರೋ ಪ್ರಾಬ್ಲಮ್ಮು, ಮತ್ತು ನೀವು ಈ ಥರ ಹೆಕ್ಟಿಕ್ಕಾಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಏನಕ್ಕಾದರೂ ಪ್ರೆಗ್ನೆಂಟ್ ಆದ್ವಿ ಅನ್ನೋ ರೇಂಜಿಗೆ ಮೈಂಡ್ಸೆಟ್ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಏನಕ್ಕೆ ಬೇಕು ಈ ಜೀವನ ಅಂತ ಹೇಳಿ ಅನ್ಸೋದ್ರಲ್ಲೂ ತಪ್ಪೇನಿಲ್ಲ. ಬಿಕಾಸ್ ಆಲ್ರೆಡಿ ಆ ಥರ ಆಗಿರುತ್ತೆ ಅವ್ರ ಪರಿಸ್ಥಿತಿ. ಇನ್ನೊಂದು ಏನಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ, ಈ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದನೇ ಹಾಗಾಗಿನೇ ಹೋಗ್ತಾರೆ ಅಂತೇಳಿ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಿರೋಂತಹ ಒಂದು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಇರಿಟೇಷನ್ಸು, ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ಮತ್ತು ಈ ಥರ ಒಂದು ಮೇಲ್ಗಡೆ ಸೊಸೈಟಿಯಿಂದ ಒಂದಿಷ್ಟು ಬರುತ್ತೆ. ಮತ್ತು ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಇಲ್ಲ, ಪಾರ್ಟ್ನರು ಕೂಡ ಅದೇ ಥರ ಬಿಹೇವ್ ಮಾಡ್ತಿದ್ರು ಅಂತ ಹೇಳಿದ್ರೆ ಏನು ಮಾಡಬೇಕಾ ಹೆಣ್ಮಕ್ಳು, ಮತ್ತು ಆಬ್ವಿಯಸ್ಲಿ ಡಿಪ್ರೆಷನಿಗೆ ಹೋಗ್ತಾರೆ. ಸೊ ದಟ್ ಈಸ್ ದ ರೀಸನ್. ಮೊದಲು ಪಾರ್ಟ್ನರ್ ಸಪೋರ್ಟಿವ್ ಆಗಿರಿ. ಸೊ ಪಾರ್ಟ್ನರ್ ಸಪೋರ್ಟಿವ್ ಆಗಿದ್ದು ಫ್ಯಾಮಿಲಿಯವ್ರಿಗೂ ಕೂಡ ಆ ಸಿಚುವೇಶನ್ನ ಅರ್ಥ ಮಾಡಿಸಿ ಸಾಕು. ಅವರಿಗೇನು ನೀವು ಮಹಾರಾಣಿ ಥರ ಅವ್ರ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಬೇಕಂತ ಯಾರೂ ಬಯಸಲ್ಲ. ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಪೇಯ್ನ್ ಆದ್ರೂ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ಕೊಡಿ ಸಾಕು ನಿಮಗೆ ಅಷ್ಟಿದ್ರೆ ಸಾಕು. ಮತ್ತು ಇನ್ನೇನೂ ಕೇಳಲ್ಲ ಅವರು. ಬಿಕಾಸ್ ಆಲ್ರೆಡಿ ಇರೋ ಪ್ರಾಬ್ಲಮೇ ಸಾಕಿರುತ್ತೆ. ಆ್ಯಂಡ್ ಮೋರ್ ಬೈಕೇನೇ ಇರೋದು. ನನಗಂದ್ರೂ ಫಸ್ಟ್ ಆಫ್ ಆಲ್ ಇಷ್ಟು ಥರ್ಡ್ ಟ್ರೈಮೆಸ್ಟ್ರಿಗೆ ಬಂದಿದ್ದೀನಿ, ಅಷ್ಟು ಸ್ಪೆಷಲ್ ಬೈಕ್ ಅಂತ ಹೇಳಿ ಏನು ಅನ್ನಿಸ್ಲಿಲ್ಲ. ಆ ಸ್ಪೆಷಲ್ ಬೈಕೆ ಹೋಗಿ ತಿನ್ನೋದೇ ಏನಾದರೂ ತಿನ್ನಬೇಕು ಅಂದರೆ ತಿನ್ನೋಕ್ಕಾಗ್ತಾಯಿಲ್ಲ ನನಗೆ. ಸೊ ಈ ಥರ ಇರುತ್ತೆ. ಹಾಗಾಗಿ ಸಪೋರ್ಟಿವ್ ಆಗಿರಿ ಆ ಥರ ಹೆಣ್ಮಕ್ಳಿಗೆ. 6 months ತನಕ 6-7 months ತನಕ ಆಗೈತಿ. ಈಗ ಒಂದು 2 ತಿಂಗಳು ಅಡ್ಡಿಲ್ಲ. ಇವಾಗ ಯಾವಾಗ ಬೈಕಿಗಳು ಹಗ್ಗಕ್ಕೆ ಆದಿತ್ತು ಎನರ್ಜಿ ಯಾವಾಗ ಇಲ್ಲಿ ಆಮೇಲೆ. ಸೊ ಈ ಥರ ಎಲ್ಲ ಆದಮೇಲೆ ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ಎಲ್ಲ ಹೆಣ್ಮಕ್ಳ ಪರವಾಗಿ. ಸೊ ಎಲ್ಲರೂ ಸಪೋರ್ಟಿವ್ ಆಗಿರಿ ಆ ಟೈಮಲ್ಲಿ. ಸೊ ಇದಾಯಿತಾ, ಇದು ಫಸ್ಟ್ ಟ್ರೈಮೆಸ್ಟರ್ನ ಜರ್ನಿ ಆಗಿತ್ತು. ನೆಕ್ಸ್ಟ್ ನಾವು ಶಿಫ್ಟ್ ಆದ್ವಿ ನಮ್ಮ ಊರಿಗೆ ಅಲ್ವಾ. ಫೈನಲಿ ಶಿಫ್ಟ್ ಆಗಬೇಕಂತ ಹೇಳಿ ಡಿಸೈಡ್ ಮಾಡಿ, ಇವ್ರು ಆಲ್ರೆಡಿ ಫಸ್ಟ್ ಡೇ ಗೊತ್ತಾಗಿದ್ದ ದಿನಾನೇ ಡಿಸೈಡ್ ಮಾಡಿಬಿಟ್ಟಿದ್ರು ಹೋಗೋಣ ಅವತ್ತೆ ಅಂತ ಹೇಳಿ. ಮತ್ತೆ ಫೋನ್ ಮಾಡಿ ಹೇಳಿಬಿಟ್ಟೆ ನಮ್ಮ ಸರ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಸರ್, ನಾನು 1 ತಿಂಗಳು ಕೆಲಸ ಮಾಡ್ತೀನಿ, ಅಲ್ಲಿ 1 ಮಂತ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಹೋಗೋಣ ಇವತ್ತೇ ಹೋಗೋಣ ಅಂತ ಹೇಳಿ ಆಲ್ರೆಡಿ ಕುತ್ಕೊಂಡಿದ್ರು. ಅಂದರೆ ಆ ಕಂಪ್ನಿಯವರು ತುಂಬ ಸಪೋರ್ಟಿವ್ ಆಗಿದ್ದು. ನಾವು ಸಡನ್ನಾಗಿ ಹಂಗೆ ಬರೋಂಥ ಸಿಚುವೇಶನ್ ಕೂಡ ಇರಲಿಲ್ಲ ಆಗಿತ್ತು. ಅಂದರೆ ನಮಗೆ ಟೈಮಲ್ಲಿ ಒಂದು ಅಷ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿ ಬಾಂಧವ್ಯ ಇಟ್ಕೊಂಡಿರೋ ಕಂಪ್ನಿ ಜೊತೆ ಹಾಗೆ ಸಡನ್ನಾಗಿ ಬಿಟ್ಟು ಬರೋದು ನನಗೆ ಸರಿ ಅನಿಸಿಲ್ಲ. ಸೊ ಅವರು ಫಸ್ಟ್ ಡೇನೇ ಆ್ಯಕ್ಚುಲಿ ಹಾಸ್ಪಿಟಲಿಂದ ರಿಪೋರ್ಟ್ ಬಂತು. ಅವತ್ತೇ ಅವರು ನೆನಪಿದ್ಯಾ ನಿಮಗೆ ಹೋಗೋಣ ಅಂತ ಹೇಳಿ ಹೋಗ್ಬಿಡೋಣ, ನನಗೆ ನೋಡ್ಕೊಳಕ್ಕಾಗಲ್ಲ ಒಬ್ಬನಿಗೆ ಅಂತ ಹೇಳಿ. ನನಗೇನು ಪ್ರಾಬ್ಲಮ್ಸ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಪ್ರಾಬ್ಲಮ್ಸ್ ಅಂದರೆ ವಾಮಿಟಿಂಗ್ ಏನೋ ಅದಾಗುತ್ತೆ ಅನ್ನೋ ಇಮ್ಯಾಜಿನೇಷನೇ ಇರಲಿಲ್ಲ ನನಗೆ. ಸೊ ಅವಾಗಲೇ ಗೊತ್ತಾಗಿದ್ದ ತಕ್ಷಣ ನನಗೆ ಹಾಗೆಲ್ಲ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಇರುತ್ತಲ್ವ, ಈ ಥರ ಥಿಂಕ್ ಮಾಡೋ ಮೈಂಡ್ ಸೆಟ್ಟರಿಗೆ ಗೊತ್ತಾಗುತ್ತೆ ಅದು. ಅವರು ಹೋಗೋಣ ಅಂತ ಹೇಳಿ. ಬಟ್ ನಾವು ಎಲ್ಲನೂ ಯೋಚನೆ ಮಾಡಬೇಕಲ್ಲ, ಬರೀ ಒಂದು ಸೈಡ್ ಅಷ್ಟೇ ಥಿಂಕ್ ಮಾಡೋಕ್ಕಾಗಲ್ಲ. ಆಮೇಲೆ ಮಾತಾಡ್ಕೊಳ್ಳಿ, ಫಸ್ಟ್ ಮಾತಾಡ್ಕೊಂಡು ಆದಮೇಲೆ ಅವರು ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ 1 ಮಂತ್ ಏನೇನು ವರ್ಕ್ ಇದೆ ಅಲ್ಲ, ಎಮರ್ಜೆನ್ಸಿ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ರೆ ನಮ್ಮ ಮನಸ್ಸಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳಿ ನಾವು ಮಾತಾಡ್ಕೊಂಡ್ವಿ. ಆಫ್ಟರ್ ದಟ್ ನಾವು ಮಾತಾಡ್ಕೊಂಡ ಪ್ರಕಾರನೇ ನವಂಬರ್ ಎಂಡಿಗೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹೊರಡ್ಬೇಕಂತ ಹೇಳಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ವಿ. ನನ್ನ ಬ್ಯಾಗ್ ಪ್ಯಾಕ್ ಮಾಡೋಕ್ಕೂ ಎನರ್ಜಿ ಇರಲಿಲ್ಲ ಆಗಿತ್ತು ಆ ರೇಂಜಿಗೆ. ಏನು ಪ್ಯಾಕ್ ಮಾಡೋದು. ಈವನ್ ನಾವು ಜಸ್ಟ್ ಒಂದು ಹೆಣ್ಮಕ್ಳು ನಿಮಗೆ ಗೊತ್ತಲ್ವಾ, ಜಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಹೀಗೆಲ್ಲ ರೆಡಿ ಆಗ್ತೀವಿ. ಹಾಗೆ ಏನದು ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ನಿಮಗೆ ಗೊತ್ತಿರುತ್ತೆ ಹೇಗೆ ರೆಡಿ ಆಗ್ತೀವಿ ಅಂತೇಳಿ. ಆದರೆ ನನ್ನ ಜರ್ನಿಯಲ್ಲಿ ಯಾವ ರೇಂಜಿಗಿದ್ದೆ ಅಂತ ಹೇಳಿದರೆ, ನಾನು ಏನು ರೆಡಿ ಅಲ್ಲ. ನನಗೆ ಸುಮ್ಮನೆ ನನಗೆ ಏನು ಮಾಡಿದ್ರೂ ನನಗೆ ಏನಂದರೆ
ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲಿಲ್ಲ ಆಗಿತ್ತು. ಏನು ಮಾಡಿದ್ರು ನನಗೆ ಏನದು ಹೀಗೆ ಸುಮ್ಮನೆ ಕೂರಕ್ಕೆ ಆಗ್ತಾನೇ ಇರಲಿಲ್ಲ. ಇರಿಟೇಷನ್ ಕೂತ್ರೂ ಆಗ್ತಿರಲಿಲ್ಲ, ನಿಂತರೂ ಆಗ್ತಿರಲಿಲ್ಲ, ಮಲಗಿದ್ರೂ ಆಗ್ತಾ ಇರಲಿಲ್ಲ, ಹಾಗಾಗಿತ್ತು. ಸೊ ಅದೇ ಒಂದು ಇರಿಟೇಷನಲ್ಲೇ ಹೆಂಗೋ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವರು ಎಲ್ಲ ಪ್ಯಾಕ್ ಮಾಡಿದ್ರು. ಸೊ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ರೋಡಲ್ಲಿ ಬರುವಾಗ ನಮ್ಮ ಮಾವ ಬಂದಿದ್ರು. ಆಮೇಲೆ ಸ್ಕೂಬಿ ಸರ್ 12 to 13 times ವಾಮಿಟ್ ಮಾಡ್ಕೊಂಡು 13 times ಏನೋ ನಿಯರ್ಲಿ 12 to 13 times ಏನು ತಿಂದಂಗೆನೆ ಬರೀ ಎಳ್ನೀರು ಕುಡಿದು ಎಳ್ನೀರಲ್ಲೇ 13 times ವಾಮಿಟ್ ಮಾಡ್ಕೊಂಡಿದ್ದೆ. ಏನೋ ಹಾಗೆ ಕಷ್ಟಪಟ್ಕೊಂಡು ಬಂದಿದ್ದೆ. ಆಮೇಲೆ ಸ್ಕೂಬಿ ಜರ್ನಿ ಚೆನ್ನಾಗಿತ್ತು ನನಗೆ. ಆ ಜರ್ನಿಲಿ ನಾವು ಅಗೇನ್ ಇವಳು 13 times ವಾಮಿಟ್ ಮಾಡ್ಕೊತಿದ್ರು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದ್ವಿ ಅಂದರೆ ಸ್ಕೂಬಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದು ನಮಗೆ. ಯಾಕಂದರೆ ಗೊತ್ತು ನಾಯಿ ಮರಿ ಹೇಗೆ ನಮ್ಮ ನಾಯಿ ಮರಿ ಹೇಗಿದೆ ಅಂತ ಹೇಳಿ ನಮಗೆಲ್ಲರಿಗೂ. ಅವನು ಅಷ್ಟೆಲ್ಲ ಜೋರು ಮಾಡೋನು, ಯಾರೋ ಒಬ್ಬರು ಬಂದ್ರು ಸಹಿಸ್ದೇ ಇರೋನು, ಮನೆಯಿಂದ ದೂರ ಇದ್ದರೆ ರೋಡಲ್ಲಿ ಓಡಾಡ್ತಾ ಇರೋರು ನಮ್ಮ ಮನೆ ಕಡೆ ಮುಖ ಮಾಡಬಾರ್ದು. ಗೇಟಿಂದ ಆಚೆ ಇದ್ರೂ ಕೂಡ ಅವರು ಗೇಟಿಂದ ಆಚೆನೆ ಓಡೋಗ್ಬೇಕಾ ಹಂಗೆ ಕೂಗ್ತಿದ್ದ. ಹಂಗೆ ಇದು ಮಾಡ್ತಿರೋನು. ಜೊತೆಗೆ ಹಿಂಗೆ ಯಾರೋ ಹತ್ರ ಆ ಕಡೆ ನಮ್ಮ ಕಡೆ ನೋಡಬಾರ್ದು ಆ ಲೆಕ್ಕಕ್ಕೆ ಜೋರು ಮಾಡ್ತಿರೋನು. ಅವತ್ತು ಗಾಡಿ ಹತ್ತಿ ಕುಂತಾಗಿಂದ ಸುಮ್ಮನಿದ್ದವನು ಮನೆಗೆ ಬಂದು ನಮ್ಮ ಮನೆ ಬರೋಷ್ಟೊತ್ತಿಗೆ ಹೆಚ್ಚು ಕಡಿಮೆ 5-6 ಅವರ್ ಆಯಿತು ಜರ್ನಿ. 200 kilometers 210+ ಜಾಸ್ತಿನೇ ಆಗಿದೆ. ಒಂದು 8 hours ಆಯಿತು ಸಮಥಿಂಗ್ ಆಯಿತು. ಅಲ್ಲಿ ಆಫ್ಟರ್ನೂನ್ 1 o'clock ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಬರೋಷ್ಟರಲ್ಲಿ 7:30 8 ಆಗಿತ್ತು. ಅಂದರೆ ತುಂಬ ಸ್ಟಾಪ್ಗಳಾಯಿತು. ಅದೇ 13 times ಅಂದರೆ ಮತ್ತೆ ಎಲ್ಲ ಕಡೆಗೂ ಒಂದು 10-15 ನಿಮಿಷ ನಿಲ್ಸ್ಕೊಂತಾನೆ ಬಂದಿದ್ದ. ತುಂಬ ಸ್ಲೋ ಆಗಿ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಬಂದರು ಅವರು ಗಾಡಿಯವರು. ತುಂಬ ಕೇರ್ಫುಲ್ಲಾಗಿ, ಅಂದರೆ ರ್ಯಾಶಾಗಿ ಡ್ರೈವ್ ಮಾಡಲಿಲ್ಲ. ಬಿಕಾಸ್ ಬೇಗ ಹೋಗಬೇಕು ಆ ಥರ ಎಲ್ಲ ಇದು ಮಾಡಲಿಲ್ಲ. ಸಿಚುವೇಶನ್ ಅರ್ಥ ಮಾಡಿಕೊಂಡು ಅಂದರೆ ತುಂಬಾ ಕೇರ್ಫುಲ್ಲಾಗಿ ಕರ್ಕೊಂಡು ಬಂದರು. ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ವ, ತುಂಬ ಸಿವಿಯರ್ ಪ್ರಾಬ್ಲಮ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದ್ರು. ಸೊ ಅನಿವಾರ್ಯತೆ ಇದ್ದಿದ್ದರಿಂದಾಗಿ ಅಷ್ಟು ಕೇರ್ಫುಲ್ಲಾಗಿ ಕರ್ಕೊಂಡು ಬಂದಿದ್ರು ಫೈನಲಿ. ಸ್ಕೂಬಿಗೆ ಹೊಸ ಲೈಫ್ ಸಿಕ್ಕಿಲ್ಲ. ಇಲ್ಲಿ ಬರೋದಂಗನು ಸುಮ್ಮನೆ ಇಲ್ಲಿ ಬಂದನು ಕೂಡ ಸ್ವಲ್ಪ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದ. ಈಗ ಕೇಳ್ಬಿಟ್ಟಿದ್ದೆ, ಈಗ ಮತ್ತೆ ಹಳೆ ಬಂದ್ಬಿಟ್ಟಿದ್ದೆ. ಅಂದರೆ ಮನೇಲಿ ಯಾರಾದರೂ ಚಿಕ್ಕ ಮಗು ಇದ್ದರೆ ಅಮ್ಮಂಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಹಿಂಗೆ ಮುಖ ಮಾಡ್ಕೊಂಡು ನೋಡ್ತಾರಲ್ವ. ಸೊ ಹಾಗೆ ಗಾಡಿ ಫುಲ್ ಬರೀ ನಮ್ಮ ಮೇಲೆ ಕಂಡವನಿದೆ, ಹಿಂಗೇ ನೋಡ್ತಾ ಇದ್ದೆ ಕೂತ್ಕೊಂಡು. ಆಮೇಲೆ ಓನ್ಲಿ ನನ್ನ ಮೇಲೆ ಹತ್ತಿ ಬರೋದು, ಮಲಗಿದ್ನಲ್ವಾ, ನನ್ನ ಮೇಲೆ ಹತ್ತಿ ಬರೋದು ಮಾಡ್ತಿದ್ದ. ಸೊ ಆ ಥರ ಇತ್ತು ಈ ಜರ್ನಿ. ಹಿಂಗಾಯಿತು. ಒಂದು ಪಾರ್ಟ್ ಇಷ್ಟ ಆದರೆ ನೆಕ್ಸ್ಟ್ ಇಲ್ಲಿ ಬಂದಾದಮೇಲೆ ಇನ್ನೊಂಥರ ಚಾಪ್ಟರ್ ಸ್ಟಾರ್ಟ್ ಆಯಿತು. ಇಲ್ಲಿ ಕೂಡ ಅಟ್ಲೀಸ್ಟ್ ಅಂದರೆ ಎಲ್ಲರೂ ಏನು ಹೇಳ್ತಾಯಿದ್ರು, ಒಂದು 3 months ಆದಮೇಲೆ ಕಡಿಮೆ ಆಗುತ್ತೆ ವಾಮಿಟಿಂಗು ಆ ಥರ ಎಲ್ಲ ಹೇಳಿದ್ರು. ನಾವು ಅದೇ ಹೋಪಲ್ಲಿ ವೇಟ್ ಮಾಡಿ ಸಾಕಾಯಿತು ನಮಗೆ. ಓಕೆ ಅಂತ ಹೇಳಿ ನೋಡಿದ್ವಿ. ಇಲ್ಲಿ ಬಂದಿದ್ದಾದಮೇಲೆ ಹಾಸ್ಪಿಟಲಿಗೆ ತೋರಿಸೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಅಂದರೆ ನಾರ್ಮಲ್ ಆಗಿರಲಿಲ್ಲ ಅಲ್ವಾ, ತುಂಬ ಕ್ರಿಟಿಕಲ್ ಆಗಿತ್ತು ಕಂಡೀಷನ್. ಸೊ ತುಂಬಾ ಯೋಚನೆ ಮಾಡಿದ್ರು. ಹಾಸ್ಪಿಟಲ್ ಆ್ಯಕ್ಚುಲಿ ತುಂಬ ಬೇಗ ತೋರಿಸ್ಬೇಕಾಗಿತ್ತು. ಬಟ್ ನಾನು ನೋಡಿದ್ರೆ ಎದ್ದು ಕುತ್ಕೊಳ್ಳೋ ಸಿಚುವೇಶನಲ್ಲೂ ಇರಲಿಲ್ಲಾಗಿತ್ತು. ಹೇಗೆ ಕರ್ಕೊಂಡು ಹೋಗೋದು ಹಾಸ್ಪಿಟಲಿಗೆ ಅಂತ ಹೇಳಿ ಹೀಗೆಲ್ಲ ಯೋಚನೆ ಮಾಡ್ತಾರೆ. ಅಂದರೆ ತುಂಬ ದೂರನೂ ಜರ್ನಿ ಮಾಡೋ ಹಾಗಿರಲಿಲ್ಲ ಆ ಟೈಮಲ್ಲಿ. ಸೊ ಹಾಗೆಲ್ಲ ಯೋಚನೆ ಮಾಡ್ತಾ ಆಮೇಲೆ ಇಲ್ಲೆಲ್ಲ ತುಂಬ ಕಡೆ ವಿಚಾರಿಸಿ ಆಮೇಲೆ ಅಂದರೆ ನಾವಿರುವಂಥ ಏರಿಯಾದಲ್ಲೇ ನಮಗೆ ನಿಯರ್ ಆಗುವಾಗ ಕಂಫರ್ಟೇಬಲ್ ಆಗಿ ಜರ್ನಿ ಇರೋವಂತಹ ಒಂದು ಹಾಸ್ಪಿಟಲ್ಗೆ ಆ್ಯಂಡ್ ಡಾಕ್ಟರ್ಸು ಚೆನ್ನಾಗಿ ಇದ್ದಾರೆ ಅಂತ ಹೇಳಿ ಗೊತ್ತಾದಮೇಲೆ ಒಂದು ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅಲ್ಲಿ ನಮಗೆ ಗೊತ್ತಾಗಿದ್ದು ಅಂದರೆ ನಮಗೆ ಒಂದು ಸಿವಿಯರ್ ಪ್ರಾಬ್ಲಮ್ ಏನಾಗಿತ್ತಲ್ವ, ಅದಕ್ಕೆ ಏನು ರೀಸನ್ ಅಂತ ಹೇಳಿ ಗೊತ್ತಾಯಿತು. ಸೊ ಅಲ್ಲಿ ಪ್ರಾಪರಾಗಿ ರೀಸನ್ ಗೊತ್ತಾದಮೇಲೆ ನಮಗೆ ಓಕೆ ಸೊ ಈ ಥರ ಇದೆ ನಮ್ಮ ಕಂಡೀಷನ್ ಅಂತ ಹೇಳಿ ಗೊತ್ತಾದ್ಮೇಲೆ ಏನೋ ಒಂಥರ ಸಮಾಧಾನ ಇರುತ್ತಲ್ಲ. ಸೊ ಆ ಒಂದು ರಿಲೀಫ್ನೆಸ್ ಸಿಕ್ತು. ಅದಾದಮೇಲೆ ಮೆಡಿಕೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಆ ಒಂದು ಏನೇನು ಆ ಜರ್ನಿಗೆ ಏನೇನು ಎಲ್ಲ ಹೇಳಿದ್ರಲ್ವ ಡಾಕ್ಟರ್, ಹೇಗೆ ಬೆಡ್ ರೆಸ್ಟ್ ಅಂತ ಹೇಳಿಬಿಟ್ಟಿದ್ರು.
ಸೊ ಅದೇ ರೀತಿ ಫಾಲೋ ಮಾಡ್ತಾ ಡಾಕ್ಟರ್ ಹೇಳಿದ ಮೆಡಿಕೇಶನ್ಸ್ನ ಫಾಲೋ ಮಾಡ್ತಾ ಹೋಗ್ತಾ ಇತ್ತು ಜರ್ನಿ. ಸೊ ಏನು ಪ್ರಾಬ್ಲಮ್ ಅಂತ ಹೇಳಿದ್ರು ಅದು ನಾವು ಕಾಪುದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದಾಗ ಆ ಡಾಕ್ಟರ್ ಕೂಡ ಅದನ್ನೇ ಹೇಳಿದರು. ಇನ್ನೊಂದು ಹೇಳಿಲ್ಲ ಏನಂದರೆ ನಾವು ಅಗೇನ್ ಒಂದು ತಿಂಗಳು ಅದೇ ಒಂದೆರಡು ತಿಂಗಳಲ್ಲಿ ಹೆಚ್ಚು ಕಡಿಮೆ 3-4 ಟೈಮ್ಸ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಎಲ್ಲರೂ ಗೊತ್ತಿರೋ ಪ್ರಕಾರ ಸ್ಟಾರ್ಟಿಂಗ್ ಒಂದು ಟೈಮ್ ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ಅಗೇನ್ 3-4 ಸ್ಕ್ಯಾನಿಂಗ್ ಎಲ್ಲ ಮುಗಿರುತ್ತೆ. ಬಟ್ ಇದುವರೆಗೂ ನಮ್ದು ಆಲ್ರೆಡಿ 8 ಆಗಿದೆ ಅನ್ಸುತ್ತಲ್ಲ. ಬಿಕಾಸ್ ಆಫ್ ಅದೇ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು. ಅಗೇನ್ ಆ ಪ್ರಾಬ್ಲಮ್ನ ಡಾಕ್ಟರ್ ಹತ್ರ ನಾವು ಹೋಗಿ ಹೇಳಿದಾಗ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ತೋರಿಸಿದಾಗ ಕಷ್ಟ ಇದೆ ಪಾಪು ಉಳಿಯೋದು ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡಿರುತ್ತೆ. ಅದೇನೋ ಸುತ್ತ ಬ್ಲಡ್ ಇದೆ, ಸುತ್ತ ಪಾಪು ಸುತ್ತ ಬ್ಲಡ್ ಇದೆ ಅನ್ನೋ ಒಂದು ರಿಪೋರ್ಟೇ ಬಂದಿರೋದು. ಈಗ ಇಲ್ಲಿ ಬಂದು ತೋರಿಸಿದಾಗ್ಲೂ ಇವ್ರು ಕೂಡ ಕೊಟ್ಟಿರೋ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅದೇ ಇತ್ತು. ಬಟ್ ಅದಕ್ಕೆ ಒಂದು ಸೊಲ್ಯೂಷನ್ನ ಅವ್ರು ಕೊಟ್ಟು ಅದಾಗುತ್ತೆ, ಚಾನ್ಸಸ್ ಇದೆ, ತಗೋಬೋದು ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡಿಕೊಂಡು ಡಾಕ್ಟ್ರೆಲ್ಲ ಹೇಳಿ ಇವರಿಗೆ ಅದೇನೇನು ಮಾಡಬೇಕು ಹೆಂಗೆ ಅಂತ ಹೇಳೆಲ್ಲ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ನಾವು ಧೈರ್ಯ ತಗೊಂಡು ಏನು ಹೀಗಿದಾನೀಗ ನೋಡಬೇಕು. ಅದು ಅದೇನೋ ಹೇಳ್ತಾರಲ್ಲ, ಉಳಿಬೇಕಂತ ಅನ್ನೋ ಒಂದು ಇದು ಇದ್ದರೆ ಒಂದು ಚಿಕ್ಕ ಹುಲ್ಕಡ್ಡಿಯಿಂದನೂ ಉಳಿತಾರೆ ಅಂತ ಹೇಳಿ. ಸೊ ಆ ರೀತಿ ಹಾಗೆ ಅಂದರೆ ಎಲ್ಲರಿಗೂ ಎಲ್ಲ ಎಷ್ಟು ಅಮ್ಮಂದರು ಆಗಿರ್ಬೋದು ಎಲ್ಲರಿಗೂ ಇರುತ್ತಲ್ವ, ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಗೊತ್ತಿರುತ್ತೆ ಜರ್ನಿ ಹಿಂಗೆ ಅಂತ ಹೇಳಿ. ಎಲ್ಲರಿಗೂ ಹೆಂಗೆ ಅಂತ ಹೇಳಿದ್ರೆ ಯಾರಿಗೂ ಹೋಪೇ ಇರಲಿಲ್ಲ ಅಪ್ ಟು ಒಂದು 5 to 6 ಮಂತ್ಸ್ವರೆಗೂ. ಬೇರೆಯವ್ರಿಗೆ ನಮಗೇನು ಗೊತ್ತಿಲ್ಲ. ಬಟ್ ನಮಗೇನಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಿದೆ, ಸೊಲ್ಯೂಷನ್ ಹುಡ್ಕೋಬೇಕು ಅಂತ ನಮ್ಮ ಮೈಂಡ್ಸೆಟ್ಟು. ಮತ್ತು ಆ ಸೊಲ್ಯೂಷನ್ ಪ್ರಕಾರ ನಾವು ನಡ್ಕೊಳ್ತಾ ಇದ್ವಿ. ಡಾಕ್ಟರ್ಸ್ ಏನು ಮೆಡಿಕೇಶನ್ಸ್ ಕೊಡ್ತಾಯಿದ್ರು, ಏನೇನು ಗೈಡ್ ಮಾಡ್ತಾಯಿದ್ರು ಹಾಗೆ ನಡ್ಕೊಳ್ತಾ ಇದ್ವಿ. ಬಟ್ ಅವರಿಗೆಲ್ಲ ಏನೋ ಹೋಪ್ ಇರಲಿಲ್ಲ. ಎಷ್ಟೊಂದು ಜನ ಆಗಲ್ಲ, ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋ ಹಾಗೆ ಮಾತಾಡಿ ಇದು ಮಾಡಿದರು ಎಷ್ಟೊಂದು ಜನ. ಬಟ್ ನಾವು ಯಾವತ್ತೂ ಹೋಪ್ ಕಳ್ಕೊಂಡಿರಲಿಲ್ಲ ಗೊತ್ತಾದಮೇಲೆ ಯಾವುದೇ ಕ್ಷಣಕ್ಕೂ. ಬಟ್ ನಾವು ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋದ್ವಿ. ಸೊ ಹೀಗಿತ್ತು ನಮ್ಮ ಜರ್ನಿ. ಸೊ ಹೀಗಿತ್ತು. ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ಗೆ ಅಂತ ಬಂದರೆ ಎಲ್ಲ ನಾವು ಮನೆಗೆ ಬಂದಿಲ್ವಾ, ಮನೆಗೆ ಬಂದಿದ್ದಾದಮೇಲೆ ಕಡೆಲ್ಲ ಮನೆ ಮದ್ದೆಲ್ಲ ಮಾಡ್ತಾರಲ್ವ, ಅದೆಲ್ಲ ನಮಗೆ ಕೊಡಿಸಿದ್ರು ಮನೆಯಲ್ಲಿ. ಅದು ಸ್ವಲ್ಪ ವರ್ಕೌಟ್ ಆಯಿತು. ಇಂಗ್ಲೀಷ್ ಮೆಡಿಸನ್ ಥರ ಸಡನ್ನಾಗಿ ಆಗಲ್ಲ ಮನೆ ಮದ್ದೆಲ್ಲ, ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಏನೇ ಸಿಚುವೇಶನ್ ಬಂದ್ರೂ ಯಾರು ಹೋಪ್ನ ಕಳ್ಕೊಳ್ಬೇಡಿ. ನಿಮ್ಮ ಒಂದು ಗಟ್ ಫೀಲಿಂಗ್ ಇರುತ್ತೆ ಅಲ್ವಾ, ಇನ್ನರ್ ಫೀಲಿಂಗಲ್ಲಿ ಏನೋ ಒಂದು ಹೇಳ್ತಾ ಇರುತ್ತೆ. ಸೊ ಅದನ್ನು ನಂಬೇ ಹೊರತು ಯಾರೋ ಸೊಸೈಟಿ ಹೇಳ್ತಾರೆ, ಯಾರೋ ರಿಲೇಟಿವ್ಸ್ ಹೇಳ್ತಾರೆ, ನಿಮ್ಮ ಬ್ಲಡ್ ರಿಲೇಷನ್ನೇ ಆಗಿರ್ಬೋದು, ಸಿಬ್ಲಿಂಗ್ಸೇ ಆಗಿರ್ಬೋದು, ಪೇರೆಂಟ್ಸೇ ಆಗಿರ್ಬೋದು, ಫೈನಲಿ ಯಾರೇ ಆಗಿರಲಿ ಅವರು. ಬಟ್ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳಿಸ್ಕೊಳ್ಳಿ ಫಸ್ಟು. ಅದ್ರ ಮೇಲೆ ಸೊ ಈ ಥರ ಒಂದು ಕ್ರಿಟಿಕಲ್ ಸಿಚುವೇಶನ್ನ ನೀವು ಅಂದರೆ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಓನ್ ಒಪಿನಿಯನ್ ಏನಿರುತ್ತೋ ಅದ್ರ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಸಾಧ್ಯ. ಆ್ಯಂಡ್ ಮೋರೋವರ್ ಪಾರ್ಟ್ನರ್ ಆ ಒಂದು ಜರ್ನಿಯಲ್ಲಿ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ನನ್ನ ಜೊತೆಗಿದ್ದೀನಿ ಅನ್ನೋ ಒಂದು ಕರೇಜನ್ನು ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಹರ್ಡಲ್ಸ್ಗಳ ಮಧ್ಯೆ ಕೂಡ ಅಷ್ಟೆಲ್ಲ ಹಿಂಸೆ, ಇರಿಟೇಷನ್, ಏನದು ಒಗರೆ ಏನೆಲ್ಲ ಇದ್ದಾವಲ್ವ, ಸೊ ಅದರ ಮಧ್ಯೆನೂ ಒಂದೊಂದು ಖುಷಿ ಕ್ಷಣಗಳಿರುತ್ತಲ್ವ. ಸೊ ಆ ಥರ ಕ್ಷಣಗಳು 5th ಮಂತಿಂದ ಸ್ಟಾರ್ಟ್ ಆಯಿತು. 5th ಮಂತ್ ನನಗೆ ಇನ್ನೂ ನೆನಪಿದೆ. ನೈಟ್ 2:30 ಅಷ್ಟೊತ್ತಿಗೆ ಫಸ್ಟ್ ಕಿಕ್ ನನಗೆ ಫೀಲ್ ಆಗಿದ್ದು ಅಷ್ಟೇ. ಅಂದರೆ ಅದಕ್ಕೂ ಮುಂಚೆ ಈವನ್ ನನಗೆ ಹೇಗೆಂದರೆ ಫಸ್ಟ್ ಮಂತಲ್ಲೇ ಹಾರ್ಟ್ ಬೀಟ್ ಕೇಳಿಸ್ತಾ ಇತ್ತು ನನಗೆ. ಅಂದರೆ ಆ ಟೈಮಲ್ಲಿ ನನಗೆ ಹೊಟ್ಟೆಯಲ್ಲಿ ಊಟ ತಿಂದಿರೋದು ಏನು ಇರ್ತಾ ಇರಲಿಲ್ವ, ಖಾಲಿ ಹೊಟ್ಟೆ ಇರ್ತಿತ್ತಲ್ವ. ಸೊ ಆ ಟೈಮಲ್ಲಿ ಕೂಡ ಫೀಲ್ ಆಗಿದೆ ನನಗೆ. ಕೆಲವೊಬ್ರು ನನಗೆ ಕೇಳಿದಾಗ ನನಗೇನು ಆ ಥರ ಈವನ್ 9 ಮಂತ್ಸ್ವರೆಗೂ ಒಂದು ಸ್ಮಾಲ್ ಮೂಮೆಂಟ್ಸ್ ಕೂಡ ಗೊತ್ತಾಗಿಲ್ಲ ಅಂತ ಹೇಳೋ ಜನಗಳನ್ನೂ ನಾನು ಕೇಳಿದ್ದೀನಿ ಒಪಿನಿಯನ್. ಸೊ ಅಂಥ ಜನಗಳಲ್ಲಿ ನಮ್ಗೆ ಫಸ್ಟ್ ಮಂತಿಂದಲೇ ನಾವು ಅಬ್ಸರ್ವ್ ಮಾಡ್ತಾ ಬಂದಿದ್ವಿ. ನಾವು ಅಷ್ಟೆಲ್ಲ ಅಬ್ಸರ್ವ್ ಮಾಡಿ ಆ ಥರ ಎಂಜಾಯ್ಮೆಂಟ್ ಮಾಡೋ ಮೈಂಡ್ಸೆಟ್ ಇರೋದಕ್ಕೆ ನಮಗೆ ಗೊತ್ತಾಯಿತು ಅಂತ ಅನ್ಸುತ್ತೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ನೀವು ಕೂಡ ಆ ಒಂದು ಫೀಲನ್ನು ಎಂಜಾಯ್ ಮಾಡಿ. ಯಾರೇ ಆದರೂ, ತಾಯಿ ಆದರೂ ತಂದೆ ಆದರೂ
ಬಿಕಾಸ್ ಮತ್ತೆ ಆ ಕ್ಷಣ ಸಿಗಲ್ಲ, ನೀವು ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ಸಿಗಲ್ಲ. ಸೊ ಫಸ್ಟ್ ಹಾರ್ಡ್ ಕಿಕ್ ನನಗೆ ಗೊತ್ತಾಗಿದ್ದು 2:30 AM ಇನ್ನೂ ಕೂಡ ನೆನಪಿದೆ. ಎದ್ದು ಕುತ್ಕೊಂಡ್ಬಿಟ್ಟಿದೆ. ಆಫ್ಟರ್ ನನಗೆ ನಿದ್ದೆನೇ ಬಂದಿಲ್ಲ, ನಿದ್ದೆನೇ ಮಾಡಿಲ್ಲ ಅವಾಗ ನಾನು ಫುಲ್ ನೈಟ್ ಕುತ್ಕೊಂಡಿದ್ದೆ ಅಲ್ವ. ಸೊ ಅದಾದಮೇಲೆ ಹೀಗೆ ಚಿಕ್ಕ ಪುಟ್ಟ ಕ್ಷಣಗಳು ಸ್ಟಾರ್ಟ್ ಆಗ್ತಾ ಬಂತು. ಪೇನಲ್ಲೂ ಕೂಡ ಅದೇನೋ ಒಂಥರ ಖುಷಿ ಅಲ್ವಾ. ವೋಟಿಂಗ್ ಸೆರೆಮನಿ ಕೂಡ ನಡೀತು. ಬಾಯ್ ಗರ್ಲ್ ಅಂತ ಹೇಳ್ಬಿಟ್ಟು ಗರ್ಲ್ಗೆ ಜಾಸ್ತಿ ಹೋಗ್ತಿತ್ತು. ಮೆಜಾರಿಟಿ ಗರ್ಲ್ಗೆ ಅಂತ ಇವ್ರು ಹೇಳ್ತಾರೆ, ಬಟ್ ಮೆಜಾರಿಟಿ ಬಾಯ್ಗೆ ಅಂತ ನಾನು ಹೇಳ್ತೀನಿ. ಯಾರಾದ್ರೂ ನಮಗೆ ಒಂದೇ ದೇವ್ರು ಬರ್ತಿದ್ದಾರೆ ನಮ್ಮ ಮನೆಗೆ ಅನ್ನೋ ಥರ ಫೀಲ್ ಇದೆ ಅಷ್ಟೇ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ. ಅದರಲ್ಲೂ ಕೆಲವೊಬ್ರು ನಮ್ಮ ಕ್ಲೋಸ್ ಸರ್ಕಲಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನಮ್ಮ ಸೋದರತ್ತೆ ಆಗಬೇಕು ಅವರಂತರೂ ಫುಲ್ ಮಗ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಆ ಫೀಲ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಒಂಥರ ಆಲ್ಮೋಸ್ಟ್ ಕೆಲವೊಬ್ರು ಹುಡುಗಿ ಅಂತ ಫಿಕ್ಸ್ ಆಗಿದ್ದಾರೆ, ಕೆಲವೊಬ್ರು ಹುಡುಗ ಅಂತ ಫಿಕ್ಸ್ ಆಗಿದ್ದಾರೆ. ನೋಡಬೇಕು ಲೆಟ್ಸ್ ಯಾರಿಗೆ ಏನಾದರೂ ಖುಷಿ ಆಗುತ್ತೆ, ಯಾರಿಗೆ ಡಿಸಪಾಯಿಂಟ್ ಆಗುತ್ತೆ. ನಮಗೆಲ್ಲ ಇದು ಆಗಲ್ಲ. ಹೀಗೆ ಸ್ಟಾರ್ಟ್ ಆಯಿತು. ಅಟ್ಲೀಸ್ಟ್ ಫೈನಲಿ ಯಾವ ಸ್ಟೇಜಿಗೆ ಅಂತೇಳಿ ಎಲ್ಲರ ಜೊತೆ ಕುತ್ಕೊಂಡು ಖುಷಿಯಿಂದ ಊಟ ಮಾಡೋ ಸ್ಟೇಜಿಗೆ ಬಂದೆ ನಾನು ಫೈನಲಿ ಸೆಕೆಂಡ್ ಟ್ರೈಮಿಸ್ಟರ್ನಿಂದ. ನಮ್ಗೆ ಅಷ್ಟಾಗಬೇಕಿತ್ತು ಅಷ್ಟೇ. ನನಗೆ ಪರ್ಸ್ನಲಿ ಏನು ಆಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಹೆಂಗೆ ಅಂತ ಹೇಳಿದ್ರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಫುಲ್ ಹಾಗೆ ಆಗಿತ್ತು. ಎಷ್ಟು ಅಪ್ ಟು ಒಂದು 5 to 6 monthsವರೆಗೂ ನನ್ನ ರೂಮ್ ಬಿಟ್ಟು ಹೊರಗೇನೆ ಬಂದಿಲ್ಲ ನಾನು. ಆಫ್ಟರ್ ದಟ್ ಹೋಗ್ತಾ ಡೇ ಬೈ ಡೇ ನಮಗೆ ನಾವೇ ಪುಷಪ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಇದ್ದಿದೆ. ಬಟ್ ಹಂಗಂತ ನಾವು ವೆಯ್ಟ್ ಮಾಡಿದ್ವಿ, ಹೋಗುತ್ತೆ ಅಂತ ಹೇಳಿ ಹೋಪ್ ಕಳ್ಕೊಳ್ಳಿಲ್ಲ. ಬಟ್ ಫೈನಲಿ ಯಾವಾಗ ಅದ್ರ ಜೊತೆನೇ ನಾವು ಬದುಕಬೇಕು ಅಂತ ಹೇಳಿ ಗೊತ್ತಾಯ್ತಲ್ವ. ಸೊ ಅವಾಗ ನಮಗೆ ನಾವೇ ಪುಷಪ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆಲ್ಲ ಕಾರಣ ಆಗಿದ್ದು ಮೇನ್ ರೀಸನ್ ನನ್ನ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ನನ್ನ ಅತ್ತೆ. ಹೇಗೆ ಅಂತ ಹೇಳಿದ್ರೆ ನನಗೆ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ನನಗೆ ನೀರು ಕುಡಿದ್ರೂ ಆಗ್ತಾಯಿರಲಿಲ್ಲ. ಬಟ್ ಸ್ಟಿಲ್ ಹೊತ್ತಿಗೆ 3 ಥರದ ವೆರೈಟಿ ಮಾಡ್ತಿದ್ರು ಅವರು. ನನಗೆ ಯಾವ್ದು ಇಡ್ಸುತ್ತೋ ಅದನ್ನು ತಿನ್ನು ಅಂತ ಹೇಳಿ, ಹಂಗೆ ಆ ಥರ ಮೈಂಡ್ಸೆಟ್ ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು. ಸೊ ಹೀಗೆ ಆಗ್ತಾ ಊಟ ತಿಂಡಿ ಒಂದು ಚೆನ್ನಾಗಿರಬೇಕು ಈ ಟೈಮಲ್ಲಿ ಮಾತ್ರ. ಆಮೇಲೆ ಹೆಲ್ದಿ ಫುಡ್ನ ಜಾಸ್ತಿ ತಿನ್ನಿ ಆ್ಯಂಡ್ ಜಂಕ್ ಫುಡ್ ಕಡಿಮೆ ಮಾಡಿ. ಬಸ್ರಿ ಬೈಕೆ ಅಂತ ಹೇಳಿ ಕೇಳಿದ್ದೆಲ್ಲ ಕೊಡಬೇಕಂತ ಹೇಳಿ ಎಲ್ಲರಿಗೂ ಫ್ಯಾಮಿಲಿಯವರಿಗೆ ಆಸೆ ಇರುತ್ತೆ ಅಲ್ವಾ. ಸೊ ನೀವೆಲ್ಲ ಏನು ಮಾಡ್ತೀರಾ, ಜಂಕ್ ಫುಡ್ ಕೇಳೋದು ಅದೆಲ್ಲ ಮಾಡೋದು ಬೇಡ. ಕೆಲವೊಂದಿಷ್ಟು ಜನ ಇರ್ತಾರೆ ಆ ಥರ ಮೈಂಡ್ಸೆಟ್ ಅವರು. ಅರ್ಥ ಮಾಡ್ಕೊಂಡು ಇರೋರಿಗೆ ಓಕೆ, ಇನ್ನೂ ಅರ್ಥ ಮಾಡ್ಕೊಳ್ದೆ ಜಂಕ್ ಫುಡ್ ಆ ಟೈಮಲ್ಲೂ ಜಂಕ್ ಫುಡ್ ಬೈಕೆನ ಕೇಳೋದು ತಪ್ಪಾಗುತ್ತೆ. ಸೊ ಅದೊಂದು ನಿಮ್ಮ ಮೈಂಡಲ್ಲಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ರಿ ಅಂತ ಹೇಳಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಇನ್ನೂ ಕೂಡ ಹೆಲ್ದಿಯಾಗಿರ್ತೀರ, ನೀವು ಹೆಲ್ದಿಯಾಗಿರ್ತೀರ, ನಿಮ್ಮ ಬೇಬಿನೂ ಹೆಲ್ದಿಯಾಗಿರುತ್ತೆ. ಏನು ಬೇಕು ಅನ್ಸಿದ್ರು ಮೊದಲೇ ಮಾಡ್ಕೊತೀನಿ, ಹೊರಗಡೆಯಿಂದ ತಗೊಬರ್ತೀನಿ ಹಾಕೋಬೇಡಿ. ಸೊ ಹಾಗೆ ಆ್ಯಂಡ್ ಡಾಕ್ಟರ್ಸ್ ಏನು ಹೇಳ್ತಾರೆ, ನಿಮ್ಮ ಒಂದು ಜರ್ನಿಯನ್ನು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣಾರೆ ನೋಡಿರೋರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ನಿಮಗೆ ನೀವೇ ಪ್ರಪಂಚ ಅಂದ್ಕೊಂಡಿರೋರು ಏನು ಥಿಂಕ್ ಮಾಡ್ತಾರೆ ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ಈ ಸೊಸೈಟಿ ರಿಲೇಟಿವ್ಸ್ ಅನ್ನೋ ಹೆಸರಲ್ಲಿರುವಂತಹ ಹಿತಶತ್ರುಗಳು ಇರ್ತಾರೆ. ಸೊ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಬಿಟ್ಟಾಕಿ ನಿಮಗೋಸ್ಕರ ಅಂತ ಯಾರಿರ್ತಾರೋ ಅವರಿಗೋಸ್ಕರ ಬದುಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ 3rd ಟ್ರೈಮಿಸ್ಟರಲ್ಲಿ ಇದ್ದೀವಿ ಪ್ರೆಸೆಂಟ್ಲಿ. ಎವ್ರಿ ಡೇ ಬ್ಲಾಗ್ ಮಾಡಬೇಕಂತ ಹೇಳಿ ನನ್ನ ಕನಸು ಏನಿತ್ತು ಅದು ಆಗಲಿಲ್ಲ. ಫೈನಲಿ ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ತಿದ್ದೀನಲ್ವಾ, ದೇವರು ಇಷ್ಟಾದರೂ ಶಕ್ತಿ ಕೊಟ್ಟಿದ್ದೀನಲ್ಲ, ಇಷ್ಟು ದಿನಕ್ಕಾದರೂ ಇದಕ್ಕೆ ಖುಷಿ ಪಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇನ್ನೂ ಇದಕ್ಕಿಂತ ಜಾಸ್ತಿ ರೆಕಾರ್ಡ್ಸ್ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗೋಷ್ಟು ಅಷ್ಟಾದರೂ ಎನರ್ಜಿ ದೇವ್ರು ಕೊಡಲಿ ಅಂತ ಹೇಳಿ ನೀವು ಕೂಡ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಇವಾಗ ಅಟ್ ಪ್ರೆಸೆಂಟ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಬಾಯ್ ಆರ್ ಗರ್ಲ್ ನೋಡೋಣ ಏನಾಗುತ್ತೆ ಅಂತ ವೇಟ್ ಮಾಡಿ, ಏನು ತಿಂಗಳು ಗೊತ್ತಾಗುತ್ತೆ. ಕರ್ತವ್ಯಗಳು ಭಾಳ ಇದ್ದಾವೆ, ಮಾಡೋದು ಭಾಳ ಇದ್ದಾವೆ, ಅದೆಲ್ಲ ನೋಡ್ತಾ ಇರುತ್ತೆ. ನನ್ನ ಒಂದು ತಲೆ ಏನು ನೋಡ್ತಾ ಇದೆ ಅನ್ನೋದು ನನ್ನ ಥರನೇ ಜರ್ನಿ ಮಾಡ್ಕೊಬಂದಿರೋ ಹೆಂಡತಿ ಸಪೋರ್ಟಿವ್ ಆಗಿರೋ ಅಂತ ನನ್ನ ಮಕ್ಳಿಗೆ ಅರ್ಥ ಆಗಿದೆ. ನಮ್ಮ ತಲೆ ನೋಡ್ತಾ ಇರುತ್ತೆ ಟೈಮಲ್ಲಿ ಅಂತ
ಎಲ್ಲ ಗಂಡ್ಮಕ್ಳಿಗೆ ಅರ್ಥ ಆಗುತ್ತೆ. ಆದರೆ ಅವರ ಒಂದು ವರ್ಕ್ ಪ್ರೆಷರ್, ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೆಲವೊಬ್ಬರಿಗೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಅಗೇನ್ ನಾ ಹೇಳೋದೇನಂದರೆ ಈ ಟೈಮಲ್ಲಿ ಕೊಡದೇ ಇರೋ ಟೈಮು ಮತ್ತು ಯಾವ ಯೂಸ್ ಆಗಲ್ಲ. ಈ ಟೈಮಲ್ಲಿ ಜೊತೆಗಿರಿ, ಈ ಟೈಮಲ್ಲಿ ಜೊತೆಗಿದ್ರೇ ಲೈಫ್ ಲಾಂಗ್ ಜೊತೆಗಿರೋ ಚಾನ್ಸಸ್ ನಿಮಗೆ ಮತ್ತೆ ಸಿಗೋದು. ಆಮೇಲೆ ಎಷ್ಟು ಈ ಟೈಮಲ್ಲಿ ರಿಸ್ಕ್ ತೊಗೊಂಡು ಎಷ್ಟೋ ಸಂಬಂಧಗಳು ಟೈಮ್ ಕೊಡ್ದಂಗೆ ಹೋಗಿರೋದು ಕಣ್ಣಾರೆ ನೋಡಿದ್ದೀವಿ ಕೂಡ, ನಾವು ಕೂಡ ಕೇಳಿದ್ದೀವಿ. ರೀಸನ್ಸ್ ಸಾವಿರ ಇರ್ಬೋದು, ಏನು ಕೋಟಿ ಹೇಳ್ಬೋದು, ರೀಸನ್ಸ್ ತುಂಬ ಇರುತ್ತೆ. ನಿಮಗೆ ಟೈಮ್ ಕೊಡೋಕೆ ಆಗದೇ ಇರೋದಕ್ಕೆ 100 ರೀಸನ್ ಹೇಳಿದರು, ಬಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಒಂದೇ ಒಂದು ರೀಸನ್ ಸಾಕಲ್ವಾ? ಸೊ ಆ ಒಂದು ರೀಸನ್ನ ಇಟ್ಕೊಂಡು ಆ ಒಂದು ಕ್ಷಣನ ನೀವು ಎಂಜಾಯ್ ಮಾಡಿ. ಯಾವುದೋ ಏನೋ ಒಂಥರ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಂತೂ ಇರಬೇಡಿ. ಬಿಕಾಸ್ ನೀವೊಂದು ಜಗತ್ತಿಗೆ ಒಂದು ಜೀವನ ಬರಮಾಡ್ಕೊಳ್ತಾ ಇರ್ತೀರ, ವೆಲ್ಕಮ್ ಮಾಡ್ತಾ ಇರ್ತೀರ. ಸೊ ದೇವರೇ ಬರ್ತಿರ್ತಾರೆ. ಆ ಒಂದು ಫೀಲಲ್ಲಿ ಇವಾಗ ನೀವು ದೇವರನ್ನು ಹೇಗೆ ಮಾಡ್ಕೊಳ್ತೀರ? ಏನೇನೋ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಬರಮಾಡ್ಕೊಂಡ್ರೆ ಹೇಗೆ ಒಳ್ಳೆ ವೈಬ್ ಇರುತ್ತೆ ನಿಮ್ಮ ಜೀವನದಲ್ಲಿ. ಸೊ ಅದನ್ನು ಥಿಂಕ್ ಮಾಡಿ ಇಷ್ಟ, ಮತ್ತು ಇನ್ನೇನೂ ಇಲ್ಲ ಅಲ್ಲ. ಅಂದರೆ ಅಗೇನ್ ರೆಕಗ್ನೈಸೇಷನ್ ಅಂದರೆ ಈಗ ನೀವು ಟೈಮ್ ಕೊಡ್ತಿರೋದು ಅಥವಾ ನೀವು ಮಾಡೋ ರಿಯಾಕ್ಷನ್ನು ಅದನ್ನು ನಿಮ್ಮ ವೈಫ್ ನೋಡ್ಕೊಂಡು ಸುಮ್ಮನಿರ್ಬೋದು. ಅವರು ಒಂದು ಅದೇ ಕ್ಷಮೆ ತರಿತೀರಲ್ವಾ, ಫೀಮೇಲ್ ಅಂದರೆ ಅವರೇನೋ ಮತ್ತೆ ಸುಮ್ಮನಾಗ್ಬಿಡ್ಬೋದು. ಬಟ್ ಒಳಗಡೆ ಇರೋಂಥ ಪಾಪ ರೆಕಗ್ನೈಸ್ ಮಾಡ್ತಾ ಇರುತ್ತೆ. ನಿಮ್ಮ ಮಾತುಗಳು ಹೇಗಿದ್ದಾವೆ, ನೀವು ಹೇಗೆ ರಿಯಾಕ್ಟ್ ಆಗ್ತಿದ್ದೀರಾ, ನೀವು ಹೇಗೆ ಫ್ಯಾಮಿಲಿ ಟೈಮ್ ಕೊಡ್ತಿದ್ದೀರಾ, ಫ್ಯಾಮಿಲಿಗೆ ಮಾತಾಡ್ತಿದ್ದೀರಾ ಅನ್ನೋದು ಅವ್ರು ಆಲ್ರೆಡಿ ನೋಡ್ತಿರ್ತಾರೆ ಒಳಗಡೆಯಿಂದನೇ. ಅದನ್ನ ನಾವು ಕಲಿಸ್ಕೊಡೋ ಅವಶ್ಯಕತೆನೇ ಇರಲ್ಲ. ಬಂದಾದ್ಮೇಲೆ ಅವ್ರಿಗೆ ಎಲ್ಲ ಅರ್ಥ ಆಗ್ಬಿಡುತ್ತೆ, ಬಿಕಾಸ್ ಆಲ್ರೆಡಿ ನೋಡ್ತಿರ್ತಾರಲ್ವಾ. ಸೊ ಯಾರು ಹೇಳ್ಕೊಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಕೆಲವೊಂದು ಸತಿ ನಾವು ಅನ್ಕೊಂತಿರ್ತೀವಿ, ಅದೇಂಗೆ ಗೊತ್ತಾಗುತ್ತೆ ಅದೇ ಬಂದ ಮೇಲೆ ಎಷ್ಟು ದಿನ ಆಗಬೇಕು ಅವರಿಗೆ ಟೈಮ್ ತಗೊಳ್ತಾರೆ ಅಂತೇಳಿ. ಇದ್ರ ಬಗ್ಗೆ ಪುರಾಣಗಳಲ್ಲಿದೆ. ಹಾಗೆ ನಾವು ಫೀಲ್ ಮಾಡ್ತಿದ್ದೀವಿ ಅವಾಗೇನು, ಯಾಕಂದರೆ ನಾವು ಬಂದು ಮಾತಾಡಿಸಿದಾಗ ಮೂಮೆಂಟ್ ಮಾಡೋಂಥದ್ದಾಗಿರ್ಬೋದು, ಅದು ಇದು ಎಲ್ಲ ಹಾಗೇನು ರೆಕಗ್ನೈಷನ್ ಮಾಡ್ತಿರ್ತಾವೆ ಅವು. ಅದಕ್ಕೋಸ್ಕರ ಪಾಪಗೋಸ್ಕರ ಮಾಡೋದು ಜೊತೆಗಿರಿ, ಟೈಮ್ ಅವ್ರಿಗೆ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮತ್ತೇನಿಲ್ಲ. ಹಾಗೆ ನಿಮ್ಮ ಕಷ್ಟಗಳು ಹಾಗೆ ಎಲ್ಲರಿಗೂ ಕಷ್ಟ ಇದ್ದಿರೋದೆ, ಸ್ಟ್ರಗಲ್ ಮಾಡೋದು ನಿಜನೇ. ಬಟ್ ಹಾಗೇನು ಟೈಮು ಬಿಟ್ಟು ನಮ್ಮ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಟೈಮ್ ಕೊಡೋದು ಒಳ್ಳೆಯದು. ಅವ್ರ ಜೊತೆಗಿರೋದು, ಸಪೋರ್ಟಿವ್ ಆಗಿರೋದು ಭಾಳ ಒಳ್ಳೆಯದು ಈ ಟೈಮಲ್ಲಿ. ಹಾಗೆ ವಾಟ್ ಯು ಇಷ್ಟು ಪಾಸಿಬಲ್ ಆಗಲಿ ಎವ್ರಿಡೇ ನಾನು ಬ್ಲಾಗ್ಸ್ ಹಾಕಬೇಕು, ವೀಡಿಯೋಸ್ ಹಾಕಬೇಕಂತ ಹೇಳಿ ಅನಿಸುತ್ತೆ. ಬಿಕಾಸ್ ಅದೊಂದು ರೆಕಾರ್ಡ್ ಥರ ಹೊಳೆಯುತ್ತೆ ಅಲ್ವಾ, ನಮಗೆ ಲೈಫ್ ಲಾಂಗ್ ಈ ಜರ್ನಿಯಲ್ಲಿ ಆಗುತ್ತೆ. ಅವರಿಗೆ ಬರೋ ಫಿಮೇಲ್ ಆಗಿರಲಿ ಮೇಲ್ ಆಗಿರಲಿ ನಾವು ಕೊಡೋ ಒಂದು ಒಳ್ಳೆ ಗಿಫ್ಟ್ ಇದು. ಈ ಥರ ಎಲ್ಲವನ್ನೂ ರೆಕಾರ್ಡ್ ಮಾಡಿಟ್ಕೊಂಡು ನಾವು ಕೊಟ್ಟರೆ ಅವರಿಗೆ ಲೈಫ್ ಲಾಂಗ್ ಉಳಿದ್ಬಿಡುತ್ತೆ ಆ ಟೈಮಲ್ಲಿ. ಯಾಕಂದರೆ ಹಿಂದಿನ ಜನ್ರೇಷನೆಲ್ಲ ನೋಡಿದ್ರೆ ನಾವು ಹುಟ್ಟಿದಾಗ ಆವಾಗಿಂದ ಒಂದು ತೇರಿ ಹೇಗಿತ್ತು ಅಂದರೆ 5 ವರ್ಷದ ಬರ್ತಡೇ ಭಾಳ ಗ್ರ್ಯಾಂಡಾಗಿ ಮಾಡೋದು. ಎಲ್ಲರಿಗೂ ಗೊತ್ತಿರೋದು ನಮ್ಮ ಏಜ್. ಹಾಗೆ 1999 ಸರ್ಕಲ್ ಏನಿದೆ 2000 ಒಳಗಡೆ ಸರ್ಕಲ್ಗೆಲ್ಲ 5 ವರ್ಷದ ಬರ್ತಡೇನೆ ಮ್ಯಾಕ್ಸಿಮಮ್ಮು. ಆ್ಯಂಡ್ ಅಗೇನ್ ಭಾಳ ತಲೆ ಉಳಿದಿರೋ ಬರ್ತಡೇ ಅಂದ್ರೆ ಅದೊಂದೇ. ಇವಾಗಲೂ ಕೂಡ ಕೆಲವೊಂದು ಫ್ಯಾಮಿಲೀಸ್ ಹಾಗೆ ಮಾಡ್ತಿದ್ದಾರೆ. 5 ಇಯರ್ಸ್ ಅಂದರೆ ಅದು ಒಂಥರ ದೊಡ್ಡದಾಗಿ ಮಾಡ್ತಾರೆ. ಊರಿಗೆ ಊಟ ಹಾಕ್ಬೇಕು ಅನ್ನೋ ಲೆವೆಲಿಗೆ ಮಾಡ್ತಾರೆ. ಹಂಗೆ ಮಾಡ್ತಾರೆ. ನಮ್ಮ ಫ್ಯಾಮಿಲಿಯವರು ಮಾಡಿದ್ದಾರೆ ಕೂಡ. ಅದನ್ನು ಈಗ ಆಲ್ಬಂಬಲ್ಲಿ ನೋಡ್ತಿರ್ತೀವಿ ನಾವು. ನೋಡಿ ಹೌದು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದ್ರು, ಹೆಂಗೆ ಮಾಡಿದ್ವಿ ಕಟಿಂಗ್, ಅದೆಲ್ಲ ನೋಡ್ತಾ ಇರ್ತೀವಿ. ನಮ್ಮ ನಾಟಕ ಸಾಮಾನು ಹೆಂಗಿತ್ತು ಎಲ್ಲ ಕಾಣುತ್ತೆ. ಅವರಿಗೆಲ್ಲ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ನಾವೆಲ್ಲ ಜಸ್ಟ್ ಒಂದು ಫೋಟೋ ನೋಡಿನೇ ಎಷ್ಟು ಖುಷಿ ಪಡ್ತೀವಲ್ವಾ. ನಮ್ಮ ಪೇರೆಂಟ್ಸ್ಗೆ ಇದ್ದಿದ್ದ ಆಪ್ಷನ್ ಅಂದರೆ ಆ ಒಂದು ಫೋಟೋ ಕ್ಯಾಪ್ಚರ್ ಮಾಡೋದು ಆ ಟೈಮಲ್ಲಿ. ಬಟ್ ನಮಗೆ ಇವಾಗ ಬರೋಕ್ಕಿಂತ ಮುಂಚೆನೂ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಅವರಿಗೆ ಮೆಮೊರೀಸ್ ಆಗುತ್ತೆ. ನಮ್ಮಪ್ಪ ಹೀಗಿದ್ರು, ಹೀಗೆ ಮಾಡಿದ್ರು, ನಾನು ಊಟಕ್ಕಿಂತ ಮುಂಚೆ ನಾನು ಹೊಟ್ಟೆಲಿದ್ದ ಹಿಂಗೆ ಮಾತಾಡಿದ್ರು. ಅವ್ರು ನೋಡ್ತಾರಲ್ಲ. ಸೊ ಹೀಗೆ ಈ ರೀತಿಯಾಗಿ ನಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇದೆ. ಆ್ಯಂಡ್ ಈ ಒಂದು ಜರ್ನಿಗೆ ಇನ್ನೂ ತುಂಬ ಸಾಕಷ್ಟು ಎನರ್ಜಿ ನಮಗೆ ಬೇಕಾಗಿದೆ. ಬಿಕಾಸ್ ದೊಡ್ಡ ಯುದ್ಧನೇ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಫೀಲಿಂಗ್. ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ನಮ್ಮ ಫೀಲಿಂಗ್ ನಾವು ಮಾತ್ರ ಹೇಳ್ಕೊಳ್ತಾ ಇರೋದು. ಸೊ ಅದೆಲ್ಲದಕ್ಕೂ ನಿಮ್ಮ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನವೂ ಆ್ಯಕ್ಟಿವಾಗಿ ಇಲ್ಲ ಅಂತ ಹೇಳಿದರು. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಡ್ತಾ ಇರೋಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಲೆವೆಲ್ ಚಾನಲ್, ಯಾಕಂದರೆ ಬರ್ತಾ ಇರೋದು ನೆಕ್ಸ್ಟ್ ಜನ್ರೇಷನ್ ಅಲ್ವಾ, ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಈ ಥರ ಒಂದು ಜರ್ನಿಯಲ್ಲಿರೋ ಹೆಣ್ಮಕ್ಳು ನೋಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ಸ್ಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ಬಿಕಾಸ್ ನೀವೆಲ್ಲದನ್ನು ಹೇಳ್ಕೊಳಕ್ಕಾಗಲ್ಲಲ್ವಾ, ಗೊತ್ತು ಅಷ್ಟು ಫ್ರೀಡಮ್ ಇರಲ್ಲ. ಅದೇ ವಿಡಿಯೋ ಅಂತ ಹೇಳಿ ಏನೋ ಒಂದು ಲಿಂಕ್ ಶೇರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನಿಲ್ಲ ಅಂದರೂ ಇವಾಗ ಫೋನ್ ಅಂದರೂ ಇದ್ದೇ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಮನೇಲೂ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕೈಯಲ್ಲೂ ಸ್ಕ್ರೀನ್ ಟಚ್ ಇರುತ್ತೆ. ಸೊ ನಿಮ್ಮ ಪಾರ್ಟ್ನರ್ಸ್ಗೆ ಶೇರ್ ಮಾಡಿ, ನಿಮ್ಮ ಸಿಬ್ಲಿಂಗ್ಸ್ಗೆ ಶೇರ್ ಮಾಡಿ. ಸೊ ಈ ಥರ ಇರುತ್ತೆ ಅಂದರೆ ಅವ್ರಿಗೂ ಅರ್ಥ ಆಗುತ್ತೆ. ಎಲ್ಲದನ್ನು ಬಾಯ್ಬಿಟ್ಟು ಹೇಳ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಥರ ವಿಷಯ ಗೊತ್ತಾದಾಗ ಸೊ ಅವರು ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ. ನಿಮಗೆ ಏನು ಅನಿಸುತ್ತೆ ಗೊತ್ತಿಲ್ಲ. ಸೊ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಯಾವುದೇ ಒಂದು ಪಾಯಿಂಟ್ ನಿಮಗೆ ಕನೆಕ್ಟ್ ಆಗಿದ್ರೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹೀಗೆ ನಮ್ಮ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಲವ್ ಯು ಆಲ್. ಬಾಯ್.